ಇನ್ನು ಚಳಿಗಾಲ ಅಧಿವೇಶನಕ್ಕೆ ಸಜ್ಜಾಗಿರುವ ಸುವರ್ಣಸೌಧ ಮತ್ತೊಂದು ಕಡೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನಕ್ಕೆ ಈಗ ಸಿದ್ಧತೆ ಬರದಿಂದ ಸಾಗ್ತಾ ಇದೆ. ಚಳಿಗಾಲ ಅಧಿವೇಶನಕ್ಕೆ ಸುವರ್ಣಸೌಧ ಸಜ್ಜಾಗಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನಕ್ಕೆ ಈಗ ಸಿದ್ಧತೆಗಳು ಕೂಡ ಈಗ ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆಯೇ ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ಅಧಿವೇಶನದ ಕ್ಷಣದ ವರದಿಗೆ ಪವರ್ ಟಿವಿ ಟೀಮ್ ಕೂಡ ರೆಡಿಯಾಗಿದೆ. ಅಧಿವೇಶನದ ಸಿದ್ಧತೆಗಳ ಬಗ್ಗೆ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡುತ್ತೆ. ಚಳಿಗಾಲ ಅಧಿವೇಶನಕ್ಕೆ ಸುವರ್ಣಸೌಧ ಸಜ್ಜಾಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಇವತ್ತು ಸಂಜೆನೇ ಹೋಗ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇದು ಬೆಳಗಾವಿಯ ಸುವರ್ಣಸೌಧದ ಇನ್ಸೈಡ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಾಳೆಯಿಂದ ಒಟ್ಟು 10 ದಿನಗಳ ಕಾಲ ನಡೆಯುತ್ತೆ. ಇನ್ನು ಈ ಸುವರ್ಣಸೌಧಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಆನಂದ ನಂದಗುಡಿ ಒಂದು ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಅಧಿವೇಶನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಸುವರ್ಣಸೌಧದ ವಿಧಾನಸಭೆ ಗ್ಯಾಲರಿಯಲ್ಲಿ ನಾನು ಪ್ರಮುಖವಾಗಿ ಇದ್ದೀನಿ. ಇಲ್ಲಿ ಎಲ್ಲಾ ರೀತಿಯ ಒಂದು ಸಕಲ ಸಿದ್ಧತೆಯನ್ನ ಇಲ್ಲಿನ ಸಿಬ್ಬಂದಿಗಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರು ಕೂಡ ಬಂದು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ನೀವು ನೋಡಬಹುದು, ಸ್ಪೀಕರ್ ಪೀಠದ ಮುಂದೆನೆ ನಾನಿದ್ದೀನಿ. ಸ್ಪೀಕರ್ ಅವರು ನಾಳೆಯಿಂದ ಪ್ರಮುಖವಾಗಿ ಈ ಒಂದು ಅಧಿವೇಶನಕ್ಕೆ ಚಾಲನೆ ಕೊಡಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸ್ಪೀಕರ್ ಅವರು ಕೂರ್ತಕ್ಕಂಥ ಬಲಗಡೆ ಭಾಗದಲ್ಲಿ ಇಲ್ಲಿ ಈ ಒಂದು ಸ್ಥಳದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ. ಅಂದ್ರೆ ಸ್ಪೀಕರ್ ಕೂತ್ಕೊಳ್ತಕ್ಕಂಥ ಬಲಭಾಗದ ಫಸ್ಟ್ ಸೀಟಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ತಾರೆ. ತದನಂತರ ಸೀಟಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ತದನಂತರ ಹಿರಿಯ ಸಚಿವರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿರುತ್ತೆ. ಮತ್ತೊಂದು ಕಡೆ ಪ್ರಮುಖವಾಗಿ ಸ್ಪೀಕರ್ ಅವರ ಎಡಭಾಗದಲ್ಲಿ ಅಲ್ಲಿ 2ನೇ ಸೀಟಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂರ್ತಾರೆ. ಈ ಕಡೆ ವಿಜಯೇಂದ್ರ ಸೇರಿದಂತೆ ಬಹಳಷ್ಟು ಒಂದು ಹಿರಿಯ ಬಿಜೆಪಿ ನಾಯಕರು ಕೂಡ ಅಲ್ಲಿ ಕುತ್ಕೊಂಡು ಸರ್ಕಾರದ ವಿರುದ್ಧ ವಾಗ್ಯುದ್ಧವನ್ನು ನಡೆಸ್ತಕ್ಕಂಥ ವಿಚಾರಗಳನ್ನ ನೀವು ನೋಡಿರಬಹುದು. ಆ ಒಂದು ಸ್ಥಳದಿಂದ ಇವತ್ತು ನಾನು ನಿಮಗೆ ಲೈವ್ ರಿಪೋರ್ಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರು ಇಲ್ಲಿ ಬಂದು ಎಲ್ಲ ಒಂದು ಆಸನಗಳ ಒಂದು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸ್ಪೀಕರ್ ಗಳನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಆ ಒಂದು ಸೌಂಡ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಖುದ್ದು ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ವಿಧಾನಸಭೆಯ ಟೆಕ್ನಿಷಿಯನ್ಸ್ ಕೂಡ ಇಲ್ಲೆಲ್ಲ ಇದ್ದು ಎಲ್ಲ ಒಂದು ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಕಡೆ ಪತ್ರಕರ್ತರು ಕುತ್ಕೊಳ್ತಕ್ಕಂಥ ಒಂದು ಗ್ಯಾಲರಿನೂ ಕೂಡ ನೀವು ನೋಡಬಹುದು. ಸ್ಪೀಕರ್ ಅವರ ಎಡಭಾಗದಲ್ಲಿ ಪತ್ರಕರ್ತರ ಗ್ಯಾಲರಿ ಇರುತ್ತೆ. ಮತ್ತೆ ಈ ಕಡೆ ಬಲಭಾಗದಲ್ಲಿ ಅಧಿಕಾರಿಗಳ ಒಂದು ಗ್ಯಾಲರಿ ಇರುತ್ತೆ. ಅಂದ್ರೆ ಸಚಿವರು ಯಾರಿರ್ತಾರೆ, ಸಿಎಂ ಅವರ ಆಪ್ತ ಸಲಹೆಗಾರರು, ಅವರ ಪಿಎಗಳು, ಮತ್ತೆ ಹಿರಿಯ IAS ಅಧಿಕಾರಿಗಳಿಗೂ ಸಂಬಂಧಪಟ್ಟಂತ ಇಲಾಖೆಗಳ ಒಂದು ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಕಾರ್ಯದರ್ಶಿಗಳು ಅವರು ಒಂದು ಜಾಗದಲ್ಲಿ ಗ್ಯಾಲರಿಯಲ್ಲಿ ಕೂತ್ಕೊಂಡಿರ್ತಾರೆ. ಪ್ರಮುಖವಾಗಿ ನಾಳೆಯಿಂದ ನಡೀತಕ್ಕಂತ ಒಂದು ಬೆಳಗಾವಿ ಅಧಿವೇಶನ ಏನಿದೆ, ಇದು ಆಡಳಿತ ಮತ್ತೆ ಪ್ರತಿಪಕ್ಷಗಳ ಒಂದು ನಡುವೆ ದೊಡ್ಡ ಮಟ್ಟದ ಒಂದು ಜಟಾಪಟಿಗೂ ಕೂಡ ಕಾರಣ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಪವರ್ ಶೇರಿಂಗ್ ಮಧ್ಯೆ ರಾಜ್ಯ ಸರ್ಕಾರದ ಒಂದು ವೈಫಲ್ಯಗಳನ್ನ ಎತ್ತಿ ಹಿಡಿಯೋದಕ್ಕೆ ಪ್ರತಿಪಕ್ಷ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಗ್ಯಾರಂಟಿಗಳ ಅಸಮರ್ಪಕವಾಗಿ ಜಾರಿಯಾಗಿರ್ತಕ್ಕಂಥದ್ದು, ಅನುದಾನಗಳ ಒಂದು ತಾರತಮ್ಯ ಆಗ್ತಾ ಇದೆ, ಮತ್ತೆ ನೀರಾವರಿ ಒಂದು ಸಮಸ್ಯೆಗಳಿರ್ತಕ್ಕಂಥದ್ದು, ರೈತರು ಬೀದಿಗಿಳಿದು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಈ ಎಲ್ಲಾ ಒಂದು ವಿಚಾರಗಳನ್ನ ಇಟ್ಕೊಂಡು ಪ್ರತಿಪಕ್ಷಗಳು ಆಡಳಿತ ಪಕ್ಷದವರ ಮೇಲೆ ಮುಗಿ ಬೀಳೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಆಡಳಿತ ಪಕ್ಷದ ನಾಯಕರು ಯಾವ ರೀತಿಯ ಒಂದು ಕೌಂಟರ್ ನಾಳೆಯಿಂದ ಕೊಡ್ತಾರೆ ಅನ್ನೋ ಕುತೂಹಲನೂ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸದ್ಯ ಕಾಂಗ್ರೆಸ್ನಲ್ಲಿ ಈಗ ಆಂತರಿಕ ಬೇಗುದಿ, ಅಧಿಕಾರ ಒಂದು ಕಿತ್ತಾಟದಿಂದ ಆಂತರಿಕ ಬೇಗುದಿ ಉಂಟಾಗಿದೆ. ಸಚಿವರು ಶಾಸಕರಲ್ಲೂ ಕೂಡ ಬಹಳಷ್ಟು ಒಂದು ಗೊಂದಲಗಳಿರ್ತಕ್ಕಂಥದ್ದು. ಹಾಗಾಗಿ ವಿಪಕ್ಷಗಳ ಮುಂದೆ, ಅದರಲ್ಲೂ ಸದನದಲ್ಲಿ ತಮಗೆ ಮುಜುಗರ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನಾಳೆ ಅಂದ್ರೆ ನಾಡಿದ್ದು ಮಂಗಳವಾರ CLP ಸಭೆಯನ್ನು ಕೂಡ ಕರೆಯಲಾಗಿರ್ತಕ್ಕಂಥದ್ದು. ಸಚಿವರು ಮತ್ತು ಶಾಸಕರ ನಡುವೆ ಸಮನ್ವಯ ಮೂಡಿಸತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಆ ಮೂಲಕ ಪ್ರತಿಪಕ್ಷಗಳ ಎಲ್ಲಾ ಆರೋಪಗಳಿಗೆ ಅಂಕಿಅಂಶಗಳ ಸಮೇತ ಕೌಂಟರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಕರೆ ಕೊಟ್ಟಿರ್ತಕ್ಕಂಥದ್ದು. ನಾಳೆಯಿಂದ ನೋಡಬೇಕು ಆಡಳಿತ ಮತ್ತೆ ಪ್ರತಿಪಕ್ಷಗಳ ನಡುವೆ ವಾಗ್ಯುದ್ಧ ಹೇಗಿರುತ್ತೆ ಅಂತ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದಷ್ಟು ನ್ಯಾಯವನ್ನ ಕಲ್ಪಿಸತಕ್ಕಂಥ ಒಂದು ಕೆಲಸನೂ ಕೂಡ ಆಗಬೇಕು. ಯಾಕಂದ್ರೆ ಪ್ರತಿ ಬಾರಿನೂ ಕೂಡ ಬೆಳಗಾವಿಯಲ್ಲಿ ಸುಮ್ಮನೆ ನಾಮಕಾವಸ್ಥೆ ಅಧಿವೇಶನ ನಡೆಯುತ್ತೆ ಅನ್ನೋ ಆರೋಪಗಳಿದೆ. ಅದೆಲ್ಲ ಒಂದು ಆರೋಪದಿಂದ ಮುಕ್ತವಾಗಿ ಈ ಭಾಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗು
ಸಿಗುತ್ತಾ, ಸಿಎಂ ಸಿದ್ದರಾಮಯ್ಯನವರು ಈ ಭಾಗಕ್ಕೆ ವಿಶೇಷವಾದಂತಹ ಒಂದು ಏನಾದ್ರೂ ಕೊಡುಗೆಯನ್ನ ಘೋಷಣೆ ಮಾಡ್ತಾರ ಅನ್ನೋ ಒಂದು ಕುತೂಹಲ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಒಂದು ಜಟಾಪಟಿ ಆಂತರಿಕ ಕಲಹಗಳ ನಡುವೆ ಈ ಸಿದ್ದರಾಮಯ್ಯನವರಿಗೆ ಈ ಒಂದು ಅಧಿವೇಶನ ತುಂಬಾ ಸವಾಲಾಗಿರ್ತಕ್ಕಂಥದ್ದೊಂದು ಸತ್ಯ ಅಂತಾನೆ ಹೇಳ್ಬೋದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಪಕ್ಷಗಳನ್ನ ಯಾವ ರೀತಿ ಒಂದು ಸಂಬಳಿಸ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.